ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದ್ಬಿಟ್ಟು ನಾವು ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ನಾವು ದಾವಾ ಡಿ ವಿ ಆರನ್ನು ಸಾಫ್ಟ್ವೇರ್ ಮುಖಾಂತರ ಲೈವ್ ವ್ಯೂವನ್ನು ಹೇಗೆ ನೋಡೋದು ಎಂಬುದು ಈ ವಿಡಿಯೋ ಆಗಿದೆ. ಇವಾಗ ನಾವು ಇಲ್ಲಿ ಸ್ಮಾರ್ಟ್ ಪಿ ಎಸ್ ಎಸ್ ಅಂತೇಳಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ನಾವು ಅದನ್ನು ಓಪನ್ ಮಾಡ್ತಾಯಿದ್ವಿ. ನೋಡ್ಬೋದು ಫಸ್ಟ್ ಸ್ಟೆಪ್ ಇವಾಗ ಡೌನ್ಲೋಡ್ ಆದಂಥ ಸಾಫ್ಟ್ವೇರನ್ನು ಓಪನ್ ಮಾಡಿ ನಾವು ಇಲ್ಲಿ ರನ್ ವೇ ಅಂತೇಳಿ ಕ್ಲಿಕ್ಕನ್ನು ಮಾಡಿ ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಇಲ್ಲಿ ನಾವು ಮತ್ತು ನೆಕ್ಸ್ಟನ್ನು ಕೊಡಬೇಕು. ಸ್ಟೋರೇಜ್ ಸಜೆಸ್ಸು ಮತ್ತು ಸ್ಮಾರ್ಟ್ ಪಿ ಎಸ್ ಎಸ್ಗೆ ಸ್ಟೋರೇಜ್ ಸಿ ಫೋಲ್ಡರಲ್ಲಿ ಇದು ಇನ್ಸ್ಟಾಲ್ ಆಗುತ್ತೆ. ಡೆಸ್ಕ್ಟಾಪಲ್ಲಿ ಆಗಲಿ ಅಥವಾ ಲ್ಯಾಪ್ಟಾಪಲ್ಲಿ ಆಗಲಿ ಇಲ್ಲಿ ಇನ್ಸ್ಟಾಲ್ ಅಂತೇಳಿ ಕೊಡೋಣ. ಹಾಗೆ ಇವಾಗ ಇದು ಫುಲ್ ಇವಾಗ ಇನ್ಸ್ಟಾಲೇಷನ್ ಆಗ್ತಾಯಿದೆ. ಇದು ಸ್ಮಾರ್ಟ್ ಪಿ ಎಸ್ ಎಸ್ ಸಾಫ್ಟ್ವೇರ್ ಇದೆ. ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವುದೇ CCTV ಕ್ಯಾಮ್ರಾ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಇವಾಗ ಇದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗ್ತಾಯಿದೆ. ಇದು ನಾವು ಡಿ ವಿ ಆರ್ ಅಥವಾ NVR ಲೈವಾಗಿ ನೋಡ್ಬೋದು. ಫಿನಿಶ್ ಅಂತೇಳಿ ಕೊಡೋಣ. ಇಲ್ಲಿ ಇವಾಗ ಸಾಫ್ಟ್ವೇರು ನೋಡಿ ಡೆಸ್ಕ್ಟಾಪ್ ಐಕಾನಲ್ಲಿ ಇಲ್ಲಿ ಬಂತು ಸ್ಮಾರ್ಟ್ ಪಿ ಎಸ್ ಎಸ್ ಅಂತೇಳಿ. ನಾವು ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಇಟ್ಟುಕೊಳ್ಳೋಣ. ಇದನ್ನು ಇವಾಗ ಓಪನ್ ಮಾಡ್ಕೊಳ್ಳೋಣ ನಾವು. ಇದು ಸಾಫ್ಟ್ವೇರ್ ಸ್ಮಾರ್ಟ್ ಪಿ ಎಸ್ ಎಸ್ ಅಂತೇಳಿ ದಾವಾ ಡಿ ವಿ ಆರ್ ಅಥವಾ NVR ಅಥವಾ HVR ನಾವು ಡೆಸ್ಕ್ಟಾಪಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನಾವು ಲೈವನ್ನು ನೋಡ್ಬೋದು. ಇದಕ್ಕೆ ನಾವು ಡಬಲ್ ಕ್ಲಿಕ್ಕನ್ನು ಮಾಡೋಣ. ಇವಾಗ ಓಪನನ್ನು ಮಾಡೋಣ. ಸ್ವಲ್ಪ ಇದು ಲೋಡಿಂಗ್ ತಗೊಳ್ತಾ ಇದೆ, ಯಾಕಂದರೆ ಫಸ್ಟ್ ಟೈಮ್ ಇದೆ, ಹೀಗಾಗಿ ಇವಾಗ ಓಪನ್ ಆಗ್ತಾಯಿದೆ. ಇಲ್ಲಿ ನೋಡಿ ಫಸ್ಟಿಗೆ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಸಾಫ್ಟ್ವೇರಿಗೆ ಅದು ಸ್ಟ್ರಾಂಗ್ ಪಾಸ್ವರ್ಡನ್ನು ಹಾಕೋಬೇಕು. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಕ್ಯಾಪಿಟಲ್ ಹಾಕಿ ಉಳ್ಕಿದ್ದು ಸ್ಮಾಲ್ ಹಾಕಿ ಹಾಗೆ ಮತ್ತು ನಾವು ನಿಮ್ಮ ದಿಕ್ಕನ್ನು ಹಾಕಿ ಇದನ್ನು ಸ್ಟ್ರಾಂಗ್ ಬ್ಲೂ ಕಲರಲ್ಲಿ ಆಗುವ ಹಾಗೆ ನಾವು ಸ್ಟ್ರಾಂಗ್ ಪಾಸ್ವರ್ಡನ್ನು ಹಾಕಬೇಕು. ಇವಾಗ ನಾನು ಸ್ಟ್ರಾಂಗ್ ಪಾಸ್ವರ್ಡನ್ನು ಹಾಕಿದೆ. ನೀವು ಕೂಡ ನಿಮಗೆ ಪಾಸ್ವರ್ಡನ್ನು ನೆನಪು ಇರೋ ಹಾಗೆ ನೀವು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕೊಡಬೇಕು. ಇಲ್ಲಿ ಆಟೋ ಲಾಗಿನನ್ನು ಕೊಡಬೇಕು. ನಾವು ಆಟೋ ಲಾಗಿನ್ ಕೊಟ್ಟಾಗ ಸಾಫ್ಟ್ವೇರನ್ನು ಓಪನ್ ಮಾಡಿದಾಗ ಆಟೋ ಪಾಸ್ವರ್ಡ್ ಫಿಲ್ಲಪ್ ಆಗುತ್ತೆ. ಹಾಗೆಯೇ ಇಲ್ಲಿ ನಾವು ಸೆಕ್ಯೂರಿಟಿ ಕ್ವೆಶ್ಚನನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನಿಕ್ ನೇಮನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ನಿಕ್ ನೇಮನ್ನು ಸಂಗಮೇಶ್ ಅಂತೇಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಮತ್ತು ಎರಡನೇ ಕ್ವೆಶ್ಚನನ್ನು ಕೂಡ ಇಲ್ಲಿ ನಾನು ಹಾಕಿ ನಾನು ಇದು ಮಾಡ್ತಾಯಿದ್ದೀನಿ. ಆನ್ಸರನ್ನು ಫಿಲ್ಲಪ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮಗೆ ಇಷ್ಟವಾದ ಕ್ವೆಶ್ಚನನ್ನು ಸೆಲೆಕ್ಟ್ ಮಾಡಿ ನೀವು ಆನ್ಸರನ್ನು ಮಾಡಬಹುದು. ಇವಾಗ ಇಲ್ಲಿ ಕೂಡ ನಾನು ಸೆಲ್ ಫೋನ್ ಹಾಕಿನೂ MI ಅಂತೇಳಿ. ಹಾಗೆಯೇ ಮೂರನೇ ಕ್ವೆಶ್ಚನ್ನಿಗೆ ನಾವು ಮತ್ತೆ ಒಂದು ಆನ್ಸರನ್ನು ಇಲ್ಲಿ ಫಿಲ್ಲಪ್ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ವರ್ಕ್ ಅಂತೇಳಿದೆ. ಹಾಗೆಯೇ ಇಲ್ಲಿ ನಾನು CCTV ಅಂತೇಳಿ ಹಾಕ್ತಾಯಿದ್ದೀನಿ. ಹಾಗೆ ಟೋಟಲ್ 3 ಕ್ವೆಶ್ಚನ್ ಇರ್ತಾವೆ. ನೀವು 3 ಯಾವ ಕ್ವೆಶ್ಚನ್ನ ಸೆಲೆಕ್ಟ್ ಮಾಡ್ತೀವಿ ಅದಕ್ಕೆ ಆನ್ಸರನ್ನು ಹಾಕಿ ನಾವು ಫಿನಿಷನ್ನು ಕೊಡಬೇಕಾಗುತ್ತೆ. ಇದು ಸೆಕ್ಯೂರಿಟಿ ಕ್ವೆಶ್ಚನ್ಸ್ ಅಂತೇಳಿ. ಇವಾಗ ಫಿನಿಶ್ ಕೊಟ್ಟೆ. ಇವಾಗ ಇದು ರೀ ಎಂಟ್ರಿ ಸಾಫ್ಟ್ವೇರ್ ಆಯಿತು. ಇವಾಗ ರೀ ಓಪನ್ ಆಗುತ್ತೆ ಸಾಫ್ಟ್ವೇರ್. ನೋಡ್ಬೋದು ಇಲ್ಲಿ ಇದು ಸಾಫ್ಟ್ವೇರನ್ನು ಹೇಗೆ ಯೂಸ್ ಮಾಡಬೇಕೆಂಬುದು ಇದು ಐಕಾನ್ ಮೂಲಕ ಇದು ಶೋ ಮಾಡ್ತಾಯಿದೆ. ಹಾಗೆ ಇದನ್ನು ಒಂದು 2 ಸೆಕೆಂಡ್ ನೋಡಿ ನೀವು ಫಂಕ್ಷನನ್ನು ಆಪ್ಷನ್ ನೋಡಿ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಇಲ್ಲಿ ಇಂಟು ಇದೆ, ಇಂಟುಗೆ ಕ್ಲೋಸನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ ಇಲ್ಲಿ ಟೋಟಲ್ ಆ್ಯಡ್ ಡಿವೈಸ್ ಇದೆ, ಡಿಲೀಟ್ ಇದೆ, ಹಾಗೆಯೇ ಇಂಪೋರ್ಟ್ ಇದೆ. ಇಲ್ಲಿ ನಾವು ಲೈವ್ ನೋಡ್ಬೋದು, ಎಕ್ಸಿಸ್ ನೋಡ್ಬೋದು, ವಿಡಿಯೋ ವಾಲ್ ನೋಡ್ಬೋದು, ಇವೆಂಟ್ ಇದೆ, ಅಟೆಂಡೆನ್ಸ್ ಇದೆ, ಹಾಗೆಯೇ ಪ್ಲೇಬ್ಯಾಕ್ ಇದೆ, ಪೀಪಲ್ ಕೌಂಟಿಂಗ್ ಇದೆ, ಹೆಲ್ಪ್ ಮ್ಯಾಪ್ ಇದೆ, ಲಾಗ್ಸ್ ಇದೆ, ಡಿವೈಸ್ ಇದೆ, ಹಾಗೆ ಇಲ್ಲಿ ಅಲಾರಮ್ ಸಿಸ್ಟಮ್ ಇದೆ, ಟೋಟಲ್ ಎಲ್ಲ ಇದೆ, ಯೂಸರ್ ಇದೆ. ಇವಾಗ ನಾವು ಡಿವೈಸನ್ನು ಆ್ಯಡ್ ಮಾಡಬೇಕು. DVR ಅಥವಾ NVR ಹೇಗೆ ಆ್ಯಡ್ ಮಾಡೋದು. ಇಲ್ಲಿ ಪ್ಲಸ್ ಐಕಾನ್ ಇದೆ. ಇಲ್ಲಿ ಪ್ಲಸ್ ಐಕಾನಿಗೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ನಾವು ಫಸ್ಟಿಗೆ ಡಿವೈಸ್ ನೇಮ್ ಅಂತೇಳಿ ಬೀಳ್ತಾ ಇದೆ. ಇಲ್ಲಿ ನೋಡಿ ಡಿವೈಸ್ ನೇಮನ್ನು ಹಾಕಬೇಕು. ಅಂದರೆ ನಿಮ್ಮ ಹೆಸರು ಅಥವಾ ನೀವು CCTV ಇನ್ಸ್ಟಾಲೇಷನ್ ಮಾಡಿದಂಥ ಲೊಕೇಶನ್ ನೇಮನ್ನು ಕೂಡ ಇಲ್ಲಿ ನೀವು ಏನು ಬೇಕಾಗುತ್ತೆ ನೀವು ಇಲ್ಲಿ ಟೈಪನ್ನು ಮಾಡ್ಕೋಬೋದು. ಫಸ್ಟ್ನೇ ಡಿವೈಸ್ ನೇಮ್ ಅಂಥೇಳಿ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಸಂಗಮೇಶ್ ಟೆಕ್ನಿಕಲ್ ಅಂಥೇಳಿ ನನ್ನ ಚಾನಲ್ ನೇಮನ್ನು ಹಾಕ್ತಾಯಿದ್ದೀನಿ ಎಕ್ಸಾಂಪಲ್ ಆಗಿ.
ಹಾಗೆಯೇ ಇಲ್ಲಿ ಐ ಪಿ ಡೊಮಿನಿ ಇದೆ. ಐ ಪಿ ಡೊಮಿನಿಯನ್ನು ತೆಗೆದು ನಾವು ಸೀರಿಯಲ್ ನಂಬರನ್ನು ಹಾಕಬೇಕು. DVRದಲ್ಲಿ ಇರುವಂಥ ಸೀರಿಯಲ್ ನಂಬರ್ ಸೆಲೆಕ್ಟ್ ಮಾಡಿ ಇಲ್ಲಿ ತೆಳಗೆ SN ಅಂತೇಳಿ ಏನಿದೆಯಲ್ಲ ಇಲ್ಲಿ ನಾವು NVR ಅಥವಾ DVR ಅಥವಾ XVR ಸೀರಿಯಲ್ ನಂಬರನ್ನು ಇಲ್ಲಿ ಫಿಲ್ಅಪ್ ಮಾಡಬೇಕು. ನಿಮ್ಮ DVR ಸೀರಿಯಲ್ ನಂಬರ್ ಏನಿದೆ ನೀವು ಇಲ್ಲಿ SN ಇದ್ದಲ್ಲಿ ನೀವು ಫುಲ್ ಎಲ್ಲವನ್ನು ಫಿಲ್ಅಪ್ ಮಾಡಿ, ಮಿಸ್ಟೇಕ್ ಆಗಬಾರ್ದು. ಒಂದು ಸ್ಮಾಲ್ ಅಥವಾ ಒಂದು ಆಲ್ಫಾಬೆಟ್ ಯಾವುದು ಮಿಸ್ಟೇಕ್ ಮಾಡಲ್ದೆ ನೀವು ಇದನ್ನು ಸೀರಿಯಲ್ ನಂಬರನ್ನು ಅಗದಿ ಕರೆಕ್ಟಾಗಿ ನೀವು ಫಿಲ್ಅಪ್ಪನ್ನು ಮಾಡಬೇಕು. ಹಾಗೆ ಫಿಲ್ಅಪ್ ಆದ ತಕ್ಷಣ ಕೆಳಗಡೆ ನೋಡ್ಬೋದು ಗ್ರೂಪ್ ನೇಮ್ ಇದೆ. ಆ ಗ್ರೂಪ್ ನೇಮನ್ನು ಏನು ಚೇಂಜ್ ಮಾಡಬೇಡಿ. ಡಿಫಾಲ್ಟ್ ಗ್ರೂಪ್ ಅಂತೇಳಿದೆ, ಅದೇ ಇದರಲ್ಲಿ ಇಲ್ಲಿ. ಹಾಗೆಯೇ ಸೀರಿಯಲ್ ನಂಬರ್ ಕಂಪ್ಲೀಟ್ ಆದ ತಕ್ಷಣ ಗ್ರೂಪ್ ಬಿಡಿ. ಹಾಗೆ ಯೂಸರ್ ನೇಮ್, ನಿಮ್ಮ DVR ಯೂಸರ್ ನೇಮ್ ಇದೆ ಏನಿದೆ ಅದನ್ನು ಫಸ್ಟಿಗೆ ಯೂಸರ್ ನೇಮನ್ನು ಹಾಕಬೇಕು. ಇವಾಗ ನಾನು ಅಡ್ಮಿನ್ ಅಂತೇಳಿ ಹಾಕ್ತಾಯಿದ್ದೀನಿ, ಎಲ್ಲ ಸ್ಮಾಲ್ ಲೆಟರಲ್ಲಿದೆ. ಅಡ್ಮಿನ್ ಅಂತ ಹಾಕ್ತಾಯಿದ್ದೀನಿ. ನಿಮ್ಮ DVR ಪಾಸ್ವರ್ಡನ್ನು ನೀವು ಹಾಕ್ಕೊಳ್ಳಿ. ಈ ಸೀರಿಯಲ್ ನಂಬರ್ DVR ಪಾಸ್ವರ್ಡ್ ಏನಿದೆ ಅಂತೇಳಿ ನೀವು ಇಲ್ಲಿ ಪಾಸ್ವರ್ಡನ್ನು ಹಾಕ್ಕೊಂಡು ಇಲ್ಲಿ ಎರಡು ಆಪ್ಷನ್ ಇದೆ ಕೆಳಗಡೆ. ಇವಾಗೆಲ್ಲ ಆಯಿತು, ಟೋಟಲ್ ನೋಡ್ಬೋದು. ಇಲ್ಲಿ ಪಾಸ್ವರ್ಡ್ ಆಯಿತು, ಯೂಸರ್ ನೇಮ್ ಆಯಿತು, ಟೋಟಲ್ ಎಲ್ಲ ಆಯಿತು. ಇಲ್ಲಿ ಎಲ್ಲ ಆದ ತಕ್ಷಣ ಇಲ್ಲಿ ನಾವು ಆ್ಯಡ್ ಅಂತೇಳಿ ಕೊಡಬೇಕು. ಆ್ಯಡ್ ಕೊಟ್ಟಾಗ ಇಲ್ಲಿ ಇವಾಗ ಆ್ಯಡ್ ಆಗುತ್ತೆ ನೋಡ್ಬೋದು. ಸ್ವಲ್ಪ ಟೈಮಿಂಗ್ ತೊಗುತ್ತೆ, ಯಾಕಂದರೆ ಸಾಫ್ಟ್ವೇರ್ ಇದು ಡೆಸ್ಕ್ಟಾಪ್ ಸಾಫ್ಟ್ವೇರ್ ಇದೆ, ಹೀಗಾಗಿ ಇದು ಟೈಮ್ ತೊಗೊಂಡು ಇಲ್ಲಿ ಒಂದು ನಂಬರ್ ಅಂತೇಳಿ ಇಲ್ಲಿ ಶೋ ಆಗ್ತಾಯಿದೆ ನೋಡ್ಬೋದು. ಇಲ್ಲಿ ಸಂಗಮೇಶ್ ಟೆಕ್ನಿಕಲ್ ಅಂತೇಳಿ ಇದು ಬೀಳ್ತಾಯಿದೆ. ಇಲ್ಲಿ ಆಫ್ಲೈನ್ ಅಂತೇಳಿ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಆಫ್ಲೈನ್ ಇದೆ, ಇದು ಆಫ್ಲೈನಲ್ಲಿ ಇದೆ ಇವಾಗ. ಈಗ ಇದು ಆಫ್ಲೈನ್ ತೋರಿಸ್ತಾ ಇದೆ. ಇಲ್ಲಿ ಈ ಥರನಾಗಿ ಯಾವುದೇ NVR ಅಥವಾ DVR ನಾವು ಆ್ಯಡ್ ಮಾಡ್ಬೋದು. ಹಾಗೆ ಇಲ್ಲಿ ಲೈವ್ ವ್ಯೂವಿಗೆ ಹೋದಾಗ ಇಲ್ಲಿ ನೋಡ್ಬೋದು ಸಂಗಮೇಶ್ ಟೆಕ್ನಿಕಲ್ ಅಂತೇಳಿ ನಾವು ಸೇವ್ ಮಾಡಿದಂಥದ್ದು ಇಲ್ಲಿ ಶೋ ಆಗ್ತಾಯಿದೆ DVR. ಹಾಗೆಯೇ ಇಲ್ಲಿ ನಾವು ಇದಕ್ಕೆ ಡಬಲ್ ಕ್ಲಿಕ್ಕನ್ನು ಮಾಡಿ ನಾವು ಇಲ್ಲಿ ಕ್ಯಾಮ್ರಾ ಲೈವ್ ವ್ಯೂವನ್ನು ನೋಡ್ಬೋದು. ಇಲ್ಲಿ ಟೋಟಲಾಗಿ 4 ವ್ಯೂ ಆಗಿ ಇದು ಕಾಣ್ತಾ ಇದೆ. ಹೀಗಾಗಿ ನಾವು ಇಲ್ಲಿ ಲೈವ್ ವ್ಯೂವನ್ನು ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಈ ಥರನಾಗಿ ಇದನ್ನು ನಾವು ಲೈವ್ ವ್ಯೂವನ್ನು ನೋಡ್ಬೋದು. ಹಾಗೆ ಪ್ಲೇಬ್ಯಾಕ್ ಕೂಡ ನೋಡ್ಬೋದು ಈ ಸಾಫ್ಟ್ವೇರಲ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಇವಾಗ ಆಫ್ಲೈನ್ ಇದೆ, ಇದು ನೋಡ್ಬೋದು. ಇಲ್ಲಿ ಮೆನ್ಷನ್ ಆಗಿ ತೋರಿಸ್ತಾ ಇದೆ ಆಫ್ಲೈನ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆನ್ಲೈನ್ ವ್ಯೂವನ್ನು ಮಾಡಿ ನಾವು ನೋಡೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋಗಳಿಗಾಗಿ ವೆಯ್ಟ್ ಮಾಡಿ. ನಮಸ್ಕಾರ.